ನಮಸ್ತೆ ವೀಕ್ಷಕರೇ, ನ್ಯೂಸ್ 23ಗೆ ಸ್ವಾಗತ. ನೋಡಿ ವೀಕ್ಷಕರೇ, ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಜೋಗಲ್ಕಾಶ್ ಟಿ ಮುನೇಶ್ ಅವರು ಇತ್ತೀಚೆಗೆ ಚಿತ್ರದುರ್ಗ ಜಿಲ್ಲೆ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ವಿತರಣೆ ಮಾಡಿದರು. ಮೊನ್ನೆಯಷ್ಟೇ ಭಾರತ ಸೇವಾದಳದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಫೈಲ್ ಬೈಂಡನ್ನು ಕೂಡ ಶಾಲಾ ಶಿಕ್ಷಕರಿಗೆ ವಿತರಿಸಿದರು. ಇದೀಗ ಚಿಕ್ಕಬಳ್ಳಾಪುರ ಪೆರೇಸಂದ್ರ ಪಂಚಾಯಿತಿಗೆ ಸೇರಿದ ಕಡರಿ ದೇವರನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಪೀಠೋಪಕರಣಗಳನ್ನು ಉಚಿತವಾಗಿ ಮಕ್ಕಳು ಉಪಯೋಗಿಸಲು ನೀಡಿದ್ದಾರೆ. ಅದು ಯಾವ ಪೀಠೋಪಕರಣಗಳು ಅಂತೀರಾ? ಮಧ್ಯಾಹ್ನದ ಊಟ ಮಾಡಲು ಶಾಲಾ ಮಕ್ಕಳು ಕುಳಿತುಕೊಳ್ಳುವ ಚೇರು, ಟೇಬಲ್ಸು ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ. ಈ ಕುರಿತು ಆ ಶಾಲೆಯ ಶಿಕ್ಷಕರೇ ಹೇಳಿದ್ದೇನು ಹೆಚ್ಚು ಮಕ್ಕಳಿಗೆ ಅಪೌಷ್ಟಿಕತೆಯನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ಆ ಒಂದು ಪೌಷ್ಟಿಕವಾಗಿ ಪೂರಕವಾಗಿರ್ತಕ್ಕಂಥ ಕಿಟ್ಗಳನ್ನು ಇವರು ವಿತರಣೆ ಮಾಡಿರ್ತಾರೆ. ಹಾಗೆ ಸುಮಾರು ಇವರು ನಮ್ಮ ಪರಿಸರ ಚೆನ್ನಾಗಿರಬೇಕು, ನಮ್ಮ ಪರಿಸರ ಚೆನ್ನಾಗಿದ್ರೆ ಮಾತ್ರ ನಮಗೆ ಒಳ್ಳೆಯ ಮಳೆ ಬರುತ್ತೆ, ಬೆಳೆ ಬರುತ್ತೆ. ನಾವು ಕೂಡ ಯಾಕಪ್ಪ ಅಂದ್ರೆ ಇವತ್ತು ಉಸಿರಾಡಬೇಕಂದ್ರೆ ಆಕ್ಸಿಜನ್ ಮುಖ್ಯವಾಗಿರುತ್ತೆ. ಹಾಗಾಗಿ ಒಂದು ಹಸಿರು ಇರಬೇಕು, ನಮ್ಮ ರಾಜ್ಯ ಚೆನ್ನಾಗಿರ್ಬೇಕಂತ ಹೇಳಿ ಸುಮಾರು 15,000ಕ್ಕಿಂತ ಹೆಚ್ಚು ಮರಗಳನ್ನು ನೆಡಕ್ಕೆ ಇವತ್ತು ಅವ್ರು ಆಲ್ರೆಡಿ ಚಾಲ್ತಿಯಲ್ಲಿದೆ, ಮಾಡ್ತಾ ಇದ್ದಾರೆ. ಹಾಗೆ ಸುಮಾರು 15,000ಕ್ಕಿಂತ ಹೆಚ್ಚು ಬಡವರಿಗೆ, ಆಗಲೇ ಹೇಳಿದ್ನಲ್ಲ, ಕಡಿಮೆ ಅಂದ್ರೆ ಬಡತನ ರೇಖೆಗಿಂತ ಕಡಿಮೆ ಇರ್ತಕ್ಕಂಥ ಜನರಿಗೆ, ಬಡವರಿಗೆ, ಯಾರು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೋ, ಯಾರಿಗೆ ತೊಂದರೆ ಇರುತ್ತೋ ಅವ್ರಿಗೆ ಫುಡ್ ಕಿಟ್, ಆಹಾರ ಸಾಮಗ್ರಿಗಳನ್ನು ಅವರು ವಿತರಣೆ ಮಾಡಿದ್ದಾರೆ. ಆಮೇಲೆ ಮಕ್ಕಳಿಗೋಸ್ಕರ ಯಾರು ಅನಾಥರಿರ್ತಾರೋ ಅಂಥ ಮಕ್ಕಳಿಗೋಸ್ಕರ, ಯಾರಿಗೂ ಅವರಲ್ಲಿ ಓದ್ತಕ್ಕಂಥ ಶಕ್ತಿ ಇಲ್ವೋ ಅಂಥ ಮಕ್ಕಳೆಲ್ಲ ಸುಮಾರು 70ರಿಂದ 80 ಗಂಡು ಮಕ್ಕಳು ಜಯನಗರದಲ್ಲಿ ಅವರು ಒಂದು ಸೆಂಟರ್ ಓಪನ್ ಮಾಡಿದ್ದಾರೆ. ಅಲ್ಲಿ ಕೂಡ ಅವ್ರಿಗೆ ವಿದ್ಯಾಭ್ಯಾಸ ಉಚಿತವಾಗಿ, ವಸತಿ ಸಹಿತ ಊಟ ಮತ್ತು ವಿದ್ಯಾ, ಆ ಮಕ್ಕಳಿಗೆ ಏನೇನು ಬೇಕು ಎಲ್ಲ ಪೂರೈಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವರು ಸಹ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೆಣ್ಣುಮಕ್ಕಳಿಗೆ ಕೂಡ ಅವ್ರಿಗೆ ಏನು ಬೇಕೋ ವಿದ್ಯಾಭ್ಯಾಸ, ವಸತಿ ಮತ್ತು ಉಚಿತವಾಗಿ ಅವ್ರಿಗೆ ಏನು ಸಮಸ್ಯೆ ಇದ್ರು ಕೂಡ, ಮನೆಯಲ್ಲಿ ಏನೋ ಸಮಸ್ಯೆ ಇದ್ರು ಕೂಡ ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಉತ್ತಮವಾದ ಕೆಲಸಗಳನ್ನು ಇವರು ಮಾಡಿದ್ದಾರೆ. ಬಹಳಷ್ಟು ಅನಾಥರಿಗೆ ಅನುಕೂಲವಾಗಲಿ ಅಂತೇಳಿ ಅನಾಥಾಶ್ರಮವನ್ನು ಕೂಡ ತೆಗೆದಿದ್ದಾರೆ. ಇವತ್ತು ಯಾಕಂತಂದ್ರೆ ಏನ್ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರು ನಮಗೆ ಕಣ್ಣಿಗೆ ಬೀಳಲ್ಲ ಅಂತ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಇವರು ಬಹಳಷ್ಟು ಕೆಲಸ ಮಾಡಿದ್ದಾರೆ, ಆದ್ರೂ ಕೆಲವರಿಗೆ ಪರಿಚಿತರಿಲ್ಲ. ಬಹಳಷ್ಟು ಬಡ ಮಕ್ಕಳು ಇವತ್ತು ಏನಾದ್ರೂ ನೆನೆಸ್ಕೊತಾ ಇದ್ದಾರೆ ಅಂತಂದ್ರೆ ಪ್ರತಿ ಇಂಟೀರಿಯರ್ ಅಲ್ಲಿ ಅವರಿಗೆ ಶಾಲೆಗೆ ಬೇಕಾದಂತ ಎಲ್ಲಾ ಲೇಖನಿ ಸಾಮಗ್ರಿಗಳಾಗಿರ್ಬೋದು, ಪೀಠೋಪಕರಣಗಳಾಗಿರ್ಬೋದು, ಸಮವಸ್ತ್ರ ಆ ಮಕ್ಕಳನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಕೆಲವು ಸ್ಥಳಗಳನ್ನು ತೋರಿಸುವುದಾಗ್ಲಿ, ಆ ಮಕ್ಕಳಿಗೆ ತೊಂದರೆ ಇರತಕ್ಕಂಥ ಈ ರೀತಿ ಎಲ್ಲ ಬಹಳಷ್ಟು ಕೂಡ ಇವರು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೂ ಸುಮಾರು 100ಕ್ಕಿಂತ ಹೆಚ್ಚು ಹೋಮ್ ಗಾರ್ಡ್ಗಳಿಗೆ, ಇವತ್ತು ಹೋಮ್ ಗಾರ್ಡ್ಗಳು ಕೆಲಸ ಮಾಡ್ತಾ ಇದಾರಲ್ಲ, ಅವರ ಒಂದು ಪರಿಸ್ಥಿತಿ ನೋಡಿಕೊಂಡು, ಮನೆ ಪರಿಸ್ಥಿತಿ ನೋಡಿಕೊಂಡು ಅವ್ರಿಗೂ ಕೂಡ ಸಹಾಯ ರೀತಿಯಲ್ಲಿ ಅವರು ಫುಡ್ ಕಿಟ್ಗಳನ್ನು ಬಹಳಷ್ಟು ವಿತರಣೆ ಮಾಡಿದ್ದಾರೆ. ಈ ರೀತಿಯಾಗಿ ಶಾಲಾ ಮಕ್ಕಳಿಗೆ ಮಾತ್ರ ಅಲ್ಲದೆ ದೀನ ದಲಿತರಿಗೆ, ಬಡವರಿಗೆ, ಮತ್ತು ಅವ್ರ ಮುಖ್ಯ ಉದ್ದೇಶ ಅದು ಬಡವರು ಮೇಲೆ ಬರಬೇಕು. ಶ್ರೀಮಂತರು ಯಾಕಪ್ಪ ಅಂತಂದ್ರೆ ಎಲ್ಲರೂ ಹಣ ಇರ್ತಕ್ಕಂಥವ್ರು ಎಲ್ಲರೂ ಕೊಡಕ್ಕೆ ಮುಂದೆ ಬರಲ್ಲ. ಆದರೆ ಕೂಡ ಇವರು ನಾವೇನಾದ್ರೂ ಸಾಧನೆ ಮಾಡಬೇಕು, ಸಮಾಜಕ್ಕೋಸ್ಕರ ನಾವೇನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಸಮಾಜಕ್ಕೋಸ್ಕರ, ಮಕ್ಕಳಿಗೋಸ್ಕರ ಮತ್ತು ದೇಶಕ್ಕೋಸ್ಕರ ಇವತ್ತು ದುಡಿತಾ ಇದ್ದಾರೆ ಅಂತಂದ್ರೆ ರಿಯಲಿ ನಾವೆಲ್ಲರೂ ಕೂಡ ಒಂದು ಪ್ರಶಂಸೆ ಮಾಡಬೇಕು. ಮತ್ತು ಇವರ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕೈಲಾದಷ್ಟು ಇಂತಿಂಥ ಮಕ್ಕಳಿಗೆ, ಇಂಥ ಶಾಲೆಗಳಿಗೆ ನಾವು ಏನಾದರೂ ಒಂದು ಸ್ವಲ್ಪ ನಾವು ದುಡಿತಕ್ಕಂಥ ಹಣದಲ್ಲಿ ಸ್ವಲ್ಪ ಆದರೂ ನಾವೇನಾದ್ರೂ ಮಾಡಬೇಕಲ್ಲ ಅನ್ನುವಂಥ ಒಂದು ಮನೋಭಾವನೆ ನಾವೆಲ್ಲರೂ ಇವತ್ತು ಇಂಥವ್ರು ನೋಡಿ ನಾವು ಬೆಳೆಸ್ಕೊಳ್ಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವರು ಹಾಜರಾಗಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನು